ಕೆಲ್ಸಕ್ಕೆ ಬರಲ್ಲ ಸೂಳೆ ನೋಡಕ್ ಬಂದು ಮಾಡ್ತಾನೆ. ಏನ್ರಿ PSI ಮೇಡಮ್, ಸ್ವಲ್ಪ ಆದರೂ ಅರಿವು ಬೇಡವಾ? ಹಾಕಿದ್ದೀನಿ ಅಂತ ಗೊತ್ತಾಗಲ್ವಾ? ಮರಳು ಮಾಫಿಯಾ ಮಾಹಿತಿ ನೀಡಿದವರಿಗೆ ಧಮಕಿ ಹಾಕ್ತೀರಾ? ಹಾಗಾದ್ರೆ ಈ ಲೇಡಿ PSI ಯಾರು? ಅವರ ಮೇಲೆ ಇರುವ ಆರೋಪ ಏನು? ನಾವು ತೋರಿಸ್ತೀವಿ ನೋಡಿ. ಯಾರಿಗೆ ಮೇಡಮ್? ಇಲ್ಲ ಯಾರಿಗೆ ಮೇಡಮ್? ಡಿಪಾರ್ಟ್ಮೆಂಟ್ದವ್ರಿಗೆ ಅಲ್ಲತ್ರಿ, ನಮ್ಗಲ್ಲತ್ರಿ. ನಿನಗೆ ಕಲ್ಲು ಅವ್ರಿಗೆ ನಮ್ಮವ್ರಿಗೆ ಅಂತಾರೆ. ನಿನಗೆ ಕಲ್ಲಿ ಕೆಲಸಕ್ಕೆ ಬರಲ್ಲ ಸುಳೆ ಮಕ್ಕಳು. ಆ ರೋಡಿಗೆ ಬಂದಿಲ್ಲ ಈಗ ಅವ್ನು ನಮ್ಮ ಹುಡುಗ ಹೋಗ ಅಂತಂದ್ರೆ ಇಲ್ಲಿ ಬಂದು ರೋಡಿಗೆ ಬಂದು ನಿಂತ್ಕೊಂಡು ನೋಡಕತ್ತಾನೆ. ಅಲ್ಲ ನಾ ಅವ್ನಿಗೆ ಅಂದಿಲ್ಲ. ನನ್ನ ತಪ್ಪು ಬಂದ್ರೆ ನಾವು ಬಿಡಲ್ಲ. ನಾನು ಅನ್ನೋರೆ ಅಲ್ಲಪ್ಪ ನಾನು ನಿನಗೆ ಅನ್ನಲ್ಲ, ನಾವು ನಿಮ್ಗೆ ಅನ್ನಲ್ಲ. ನನಗೆ ಯಾರು ಬೇಗ ಮಾತಾಡ್ಬೇಕು ಅವ್ರು. ಈ ವಿಡಿಯೋ ನೋಡಿ. ಇವರು ಜೇವರ್ಗಿ ತಾಲೂಕಿನ ಪೊಲೀಸ್ ಠಾಣೆಯ PSI ಕಲಾವತಿ ಅಂತ. ಅಬ್ಬಬ್ಬಾ, ಇವರು ಮಾಡಿರುವ ಪದ ಬಳಕೆ ನೋಡಿ. ಮರಳು ಮಾಫಿಯಾ ಮಾಹಿತಿ ನೀಡಿದವರಿಗೆ ರಸ್ತೆಯಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಜೇವರ್ಗಿ ತಾಲೂಕಿನಲ್ಲಿ ಮರಳು ಮಾಫಿಯಾದವರು ಟಿಪ್ಪರ್ ಮೂಲಕ ಅಕ್ರಮ ಮರಳು ಸಾಗಣೆ ಮಾಡುತ್ತಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಶಾಣಪ್ಪ ರೆಡ್ಡಿ ಪೊಲೀಸ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲಿ ಬರ್ತಾ ಇದ್ದೀನಿ, ಬಾ ನೀನ್ ಮಾತಾಡು. ಬನ್ನಿ ಮೇಡಮ್. ಮೇಡಮ್ ನಿಮ್ ಠಾಣೆ ಮುಂದೆನೆ ಹೋಗ್ತಾ ಇದಾವಲ್ಲ ಮೇಡಮ್ ಟಿಪ್ಪರ್. ಯಾರಪ್ಪ? ನಾನು ಹೀಗೆ ಬಂದಿನಲ್ಲೋ, 7 ಗಂಟೆಗೆ ಬಂದಿಲ್ಲ, ಜಸ್ಟ್ ಹೀಗೆ ಬಂದೆ. ನಾನು ಅಲ್ಲಿಗೆ ಹೋಗಿದ್ದೀನಿ. ಎಲ್ಲಿ ಹೇಳು? ಸೋಮನಾಥ್ ಹಳ್ಳಿ ಕಟ್ಟೆ ಸಂಘವಿಗೆ ಮೊಹರಂ ಐತಲ್ಲ, ಆ ಕಡೆ ಹೋಗಿದ್ದೀನಿ. ಇಲ್ಲಿ ಮೊದಲು ಮೇಡಮ್ ನಿಮ್ ಠಾಣೆ ಮುಂದೆ ಬಾ, ನಿಂದ ಏನಾದ್ರು ನೋಡ ಮಾತಾಡಬ್ಬ. ಅಲ್ಲಲ್ಲ, ನಾ ಏನ್ ಕರ್ದಿದ್ ನಿನಗ್? ನಾನ್ ಕರ್ದಿದ್ದೀನ? ಬಾ ಸ್ಟೇಷನ್ಗೆ. ನಿಂದ ಏನ್ ನೋಡೋಣ ಅಂತ ರೆಕಾರ್ಡಿಂಗ್ ಹಾಕಿದೀನಿ. ಎಲ್ಲ ಮಾತಾಡ್ಬೇಡಪ್ಪ ನೀನ್ ಸುಮ್ನೆ. ಅಲ್ಲ ರೀ, ನನ್ ರೆಕಾರ್ಡಿಂಗ್ ನಿಮ್ ಭಾಷೆ ನೀವ್ ಮಾತಾಡಿದ್ದೀರಿ. ನೀನು ರೆಕಾರ್ಡ್ ಮಾಡ್ಕೊಂಡಿ ಅಲ್ಲಿ ಇಲ್ಲಿ ತೋರ್ಸದ. ಯಾರ ಇವ್ರು ನಿನ್ನ ಹೆಸರು, ಇವ್ರು ಯಾರು? ಇಬ್ರು ನಿಮ್ಮವ್ರು ಬಂದಿದ್ದಾರೆ, ಇವ್ರೇ ಬಾರಪ್ಪ ಸ್ಟೇಷನ್ಗೆ ಅಂತ ಹೇಳಿದೀನಿ. ನೋಡ್ರಿ ನೋಡ್ರಿ, ಅವೆಲ್ಲ ಇಲ್ಲಿ ಬೇಡ. ಇಲ್ಲಿ ನೋಡ್ರಿ, ನಿಮ್ಗೆ ಅಧಿಕಾರ ಇಲ್ಲ ಸ್ಟೇಷನ್ ಕರ್ಲಿಕ್ಕೆ. ಸುಮ್ನೆ ಬಾಯಿಗೆ ಬಂದದ್ ಮಾತಾಡೋದಲ್ಲ, ಅಧಿಕಾರ ಇದೆ ಅಂತೇಳಿ. 12-1 ಗಂಟೆ ಆಗಿದೆ. ಇವತ್ತಲ್ಲಿ ಏನು ಮರಳು ಸಾಗಣೆ ಟಿಪ್ಪರ್ಗಳು ಹೋಗ್ತಾ ಇದಾವಲ್ಲ ಅಂತೇಳಿ, ಇದರಲ್ಲಿ ಏನದ ಇದಕ್ಕೆ ಈ ಒಂದು ಮಾಹಿತಿ ಕೊಡೋಣ ಅಂತ ನಾವು ಪೊಲೀಸರಿಗೆ ಫೋನ್ ಮಾಡಿದ್ವಿ. ಜೇವರ್ಗಿ ಪೊಲೀಸ್ ಠಾಣೆ PSI ಏನು ಕಲಾವತಿ ಅವರು ಏನದ ಅದನ್ನ ಇನ್ಚಾರ್ಜ್ ಇದ್ದರು. ಅವ್ರಿಗೆ ಕರೆ ಮಾಡಿದಾಗ ಅವರು ಇದೆಲ್ಲ ನಿಮ್ಗೆ ಯಾಕೆ ಬೇಕು, ಇದೆಲ್ಲ ನಿನ್ಗೆ ಯಾಕಪ್ಪ ಬೇಕು, ನಿನ್ನ ಮನೆ ವಿಷಯ ಇದ್ದರೆ ಹೇಳು, ನಿನಗೆ ಅದೆಲ್ಲ ಮಾಹಿತಿ ನನಗೆ ಕೊಡ್ತೀಯ, ನೀನೇನು ಇಲ್ಲಿ ಬಾ, ನೀನು ಹಿಂದೇನು ನೋಡೋಣ ಮಾಡೋಣ ಅಂತೇಳಿ ನಮಗೆಲ್ಲ ಧಮಕಿ ಹಾಕಿದರು. ಏನು ಇವತ್ತು ಮತ್ತೆ ನಾವು SP ಅವ್ರಿಗೆ ಹೇಳಿದಾಗ SP ಅವರು ಕೂಡ 3 ಗಂಟೆಗಳ ಕಾಲ 10 ಬಾರಿ ಕಲೆ ಮಾಡಿದಾಗ ಏನು ಕಳಿಸ್ಕೊಟ್ರು. ಬಂದು ಅಮ್ಮ ಅದೇನು ಅಂತಾರಲ್ಲ, ಇವ್ರ ಪರವಾಗಿನೇ ಮಾತಾಡಿದರು, ಮರಳು ಸಾಗಣೆ ಅವ್ರ ಪರವಾಗಿನೇ ಮಾತಾಡಿದರು. ಏನಂತ ಎಲ್ಲ ನೀವು ನಮಗೆ ಹೋರಾಟಗಾರ ಅಲ್ಲಿ ಇರ್ದವ್ರಿಗೆ ಸಾಮಾಜಿಕ ಕಾರ್ಯಕರ್ತರಿಗೆ ಏನಂತಾರೆ, ಈ ಕೆಲ್ಸಕ್ಕೆ ಬಾರದ ಎಲ್ಲ ರೋಡಿಗೆ ಬಂದು ನಿಂತ್ಕೊಳ್ತಾರ ಅಂತ ನಾವು ಆ ಕಲಾವತಿ PSI ಅವರು ಅಲ್ಲಿ ಇದ್ದ ನಮ್ಮ ಹೋರಾಟಗಾರರಿಗೆ ಏನದ ಮಾತಾಡಿದರು. ಇದನ್ನು ನಾವು ಈಗಾಗಲೇ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೂ ಕೂಡ ನಾವು ಇದು ಮಾಡಿದ್ದೀವಿ, ದೂರು ಕೊಟ್ಟಿದ್ದೀವಿ. ಕಲಾವತಿಯವ್ರನ್ನ ಅಮಾನತು ಮಾಡ್ಬೇಕು, ಕೂಡಲೇ ಅವ್ರ ವಿರುದ್ಧ ಏನದ ಇಲಾಖಾ ವಿಚಾರಣೆ ಮಾಡಬೇಕು. ಮತ್ತು ಆ ದಿನ ಗಸ್ತು ಕಾರ್ಯ ಕೂಡ ಇತ್ತು. ಅದು ಒಂದು ಅಸಿಸ್ಟೆಂಟ್ ಕಮಿಷನರ್ ಅವರ ಆದೇಶದ ಪ್ರಕಾರ ಆ ದಿನ ಆ ಪೊಲೀಸ್ ಇಲಾಖೆನೇ ಅಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 6 ತನಕ ಗಸ್ತು ಕಾರ್ಯ ಮಾಡಬೇಕಾಗಿತ್ತು. ಆ ದಿನ ಅದು ಕೂಡ ಆ ಒಂದು AC ಅವರ ಆದೇಶ ಕೂಡ ಉಲ್ಲಂಘನೆ ಮಾಡಿದ್ದಾರೆ. ಹೋರಾಟಗಾರರಿಗೆ ಅಶಿಸ್ತಿನಿಂದ ಅಸಭ್ಯವಾಗಿ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಆ ಒಂದು ಇಲಾಖೆಯ ಗೌರವವನ್ನು, ಇವರು ಮಾನವನ್ನು ಹರಾಜು ಮಾಡ್ತಾ ಇದ್ದಾರೆ. ಈ ಕಲಬುರಗಿ SP ಅವರು ಕೂಡ ಇವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. SP ಅವರು ಕೂಡ ಇಲ್ಲಿವರೆಗೂ 3 ದಿನ ಆಯಿತು ದೂರು ಕೊಟ್ಟಿದ್ದೀವಿ ಮತ್ತು ರಾಜ್ಯ ದೂರು ಪ್ರಾಧಿಕಾರಕ್ಕೆ ಕೊಟ್ಟಿದ್ದೀವಿ. ಆದರೂ ಕೂಡ SP ಅವರು ಇಲ್ಲಿವರೆಗೂ ಆ ಮಹಿಳಾ ಅಧಿಕಾರಿಯನ್ನು ಈ ಒಂದು ದುರ್ವರ್ತನೆ ತೋರಿದ ಪೊಲೀಸ್ ಒಂದು ಇನ್ಸ್ಪೆಕ್ಟರ್ ಅವರನ್ನು ಏನದ ಮರಳು ಮಾಫಿಯಾದವ್ರ ಜೊತೆಗೆ ಶಾಮೀಲಾಗಿರುವ ಮರಳು ಮಾಫಿಯಾದವ್ರ ಪರವಾಗಿ ಮಾತನಾಡ್ತಕ್ಕಂಥ ಅಧಿಕಾರಿಯನ್ನು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ವರ್ತಿಸಿದ್ದನ್ನು ವಿಡಿಯೋ ಕೂಡ ನಾವು SP ಅವ್ರಿಗೆ ಕೊಟ್ಟಿದ್ದೀವಿ.
SP ಅವ್ರು ಕೂಡಲೇ ಆ ಮಹಿಳಾ PSIಯನ್ನು ಅಮಾನತು ಮಾಡಿ ತನಿಖೆ ಮಾಡಬೇಕು, ಈ ಒಂದು ಇಲಾಖಾ ವಿಚಾರಣೆಗೆ ಒಳಪಡಿಸ್ಬೇಕಂತೇಳಿ ತಮ್ಮ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಲೇಡಿ PSI ಕಲಾವತಿರವರು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅನ್ನುವ ಆರೋಪ ಕೇಳಿ ಬರುತ್ತಿದೆ. ಈಗಾಗಲೇ PSI ಕಲಾವತಿ ವಿರುದ್ಧ ರಾಜ್ಯ ಪೊಲೀಸ್ ಒಟ್ಟಾರೆಯಾಗಿ ಅದೇನೇ ಇರಲಿ, ಪೊಲೀಸ್ ಪವರ್ ಇರೋದು ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲು ವಿನಃ ದರ್ಪ ದೌಲತ್ತು ತೋರಿಸೋಕಲ್ಲ. ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದೆ ಅಂತ ಮಾಹಿತಿ ನೀಡಿದವರ ಮೇಲೆ ಲೇಡಿ PSI ದರ್ಪ ಹಾಗೂ ಅವಾಚ್ಯ ಶಬ್ದ ನಿಂದಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, TV7 ನ್ಯೂಸ್, ಕರ್ನಾಟಕ.